ಸಾಕಷ್ಟು ವಿವರವಾಗಿ ಕಲಬುರಗಿ ಘಟನೆ ಆದಮೇಲೆ ಚರ್ಚೆಗಳನ್ನು ಮಾಡಿದ್ದೇವೆ. ಮಾಡಿ ಕೆಲವು ನಿಷ್ಕರ್ಷೆಗೆ ನಾವು ಬಂದಿದ್ದೇವೆ. ಅದಕ್ಕೆ ನಮ್ಮ ಮಾಧ್ಯಮದ ಸ್ನೇಹಿತರ ಸಂಪೂರ್ಣ ಸಹಕಾರ ಬೇಕು. ನಾಳೆಯಿಂದ ಒಂದು ವಾರ ಕಾಲ ಮಾಲ್ಸು, ಸಿನಿಮಾ ಥಿಯೇಟರ್ಸು, ಪಬ್ಸ್ ಅಂಡ್ ನೈಟ್ ಕ್ಲಬ್ಸು, ಯಾವುದೇ ರೀತಿ ಎಕ್ಸಿಬಿಷನ್ ಇದ್ರದು, ಯಾವುದಾದ್ರು ಸಮ್ಮರ್ ಕ್ಯಾಂಪು ಅಥವಾ ಸ್ವಿಮ್ಮಿಂಗ್ ಪೂಲ್ಸ್ನಲ್ಲಿ ಪ್ಲೇ ಮಾಡುವಂಥದ್ದು, ಸ್ಪೋರ್ಟ್ಸ್ ಇವೆಂಟ್ಸ್ ಲೈಕ್ ಕ್ರಿಕೆಟ್, ಫುಟ್ಬಾಲ್ ಎಕ್ಸೆಟ್ರಾ, ಮ್ಯಾರೇಜ್ ಇವೆಂಟ್ಸು, ಕಾನ್ಫರೆನ್ಸಸ್ಸು, ಪಾರ್ಟೀಸ್ ಲೈಕ್ ಬರ್ತ್ಡೇ, ಮ್ಯಾರೇಜ್, ಎಂಗೇಜ್ಮೆಂಟ್, ಈ ಥರದ್ದನ್ನು ನಾಳೆಯಿಂದ ಒಂದು ವಾರ ಕಾಲ ರಾಜ್ಯಾದ್ಯಂತ ನಿಲ್ಲಿಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಪ್ರವಾಸ ಮಾಡಬಾರ್ದು. ಸರ್ಕಾರಿ ವಸತಿ ಶಾಲೆ, ವಸತಿ ನಿಲಯಗಳಲ್ಲಿ ಹೆಚ್ಚಿನ ಕಾಳಜಿ ವಹಿಸೋದಕ್ಕೂ ಸೂಚನೆ ಕೊಡ್ತಾ ಇದ್ದೀವಿ. ಒಂದು ವಾರ ಕಾಲ ಎಲ್ಲ ವಿಶ್ವವಿದ್ಯಾಲಯ ಇದೆಲ್ಲವನ್ನು ಸಹ ರದ್ದು ಮಾಡ್ತೀವಿ, ಬಂದ್ ಮಾಡ್ತೇವೆ. ಹೌದು, ಇಡೀ ರಾಜ್ಯದ ಎಲ್ಲ ಕಡೆ, ಇಡೀ ರಾಜ್ಯ. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲ ಮೆಡಿಕಲ್ ಎಕ್ಸ್ಪರ್ಟ್ಸ್ ಅವ್ರ ಜೊತೆಗೆ ಚರ್ಚೆ ಮಾಡಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಒಂದು ವಾರದ ನಂತರ ಪರಿಸ್ಥಿತಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಳ್ತೇವೆ. ಈಗ ನಾಳೆಯಿಂದ ಒಂದು ವಾರ ಕಾಲ ಸಭೆ, ಸಮಾರಂಭ, ಮದುವೆ, ಜಾತ್ರೆ ಮುಂತಾದ ಎಲ್ಲ ಕಾರ್ಯಕ್ರಮಗಳನ್ನು ಮುಚ್ಚಬೇಕು. ಸಾಧ್ಯವಾದಷ್ಟು ಪ್ರವಾಸ ಮಾಡಬಾರ್ದು. ಸೊ ಈಗಾಗಲೇ ನಾನು ಹೇಳಿದಂತೆ ಚಿತ್ರಮಂದಿರಗಳನ್ನು ಬಂದ್ ಮಾಡುವಂಥದ್ದು, ಇದೆಲ್ಲ ಸಂಗತಿಗಳ ಕಡೆ ಗಮನವನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಈ ಕಲಬುರಗಿನಲ್ಲೇನು ಒಬ್ಬ ತೀರ್ಕೊಂಡಿದ್ದಾನೆ, ಸುಮಾರು 46 ಜನರ ಸಂಪರ್ಕ ಅವನ ಜೊತೆಗಿದ್ದದ್ದು, ನೇರ 31 ಜನ ಸಂಪರ್ಕದಲ್ಲಿದ್ದರು. ಇವ್ರ ಬಗ್ಗೆನೂ ಹೆಚ್ಚು ಗಮನವನ್ನು ಕೊಡುವಂಥ ಪ್ರಯತ್ನ ಮಾಡಿ ಇದಿಷ್ಟು ಮಾಡಿರುವಂಥದ್ದು. 24 ಜನರನ್ನ ವಾರ್ಡ್ನಲ್ಲಿ ಕಲಬುರಗಿನಲ್ಲಿ 24 ಜನ ಇಟ್ಟಿದ್ದೇವೆ. 4 ಜನ ಅವ್ರ ಫ್ಯಾಮಿಲಿ ಮೆಂಬರ್ಸು ವಿಶೇಷ ವಾರ್ಡ್ನಲ್ಲಿ 4 ಜನ ಸ್ಯಾಂಪಲ್ ಟೆಸ್ಟ್ ಇದೆಲ್ಲ ಮಾಡಿ ಅವ್ರು 4 ಜನ ಇರಿಸಿದ್ದೇವೆ. ಈ ಥರ ಏನೇನು ಎಚ್ಚರಿಕೆ ಕ್ರಮವನ್ನು ತಗೊಳ್ಬೇಕು ಎಲ್ಲವನ್ನು ತಗೊಂಡಿದ್ದೇವೆ. ಇದು ರಾಜ್ಯದ ಜನರ ಹಿತದೃಷ್ಟಿಯಿಂದ ಸಹಕರಿಸಬೇಕು. ನಮ್ಮ ಪರೀಕ್ಷೆಗಳೇನಿದೆ ಇವೆಲ್ಲವೂ ಮುಂದುವರಿಯುತ್ತದೆ, ಯಾವುದೂ ನಿಲ್ಲೋದಿಲ್ಲ. SLC ಎಕ್ಸಾಮ್ ಮತ್ತೊಂದು ಇದು ಯಾವುದಕ್ಕೂ ಯಾವುದೇ ನಿರ್ಬಂಧ ಇಲ್ಲ. ಅದೇನು ಶಾಲೆ ಇದೆ ಅದರದ್ದು ಬಂದಾಗಿದೆ, ಅದು ಮುಂದುವರಿಯುತ್ತೆ. ಎಕ್ಸಾಮಿನೇಷನ್ಸ್ SLC ಮತ್ತು ಈ ಥರದ್ದೇನಿದೆ
ಇದು ನಡೆಯುತ್ತೆ, ಪರೀಕ್ಷೆಗಳು ನಡೆಯುತ್ತೆ, ಅದು ಯಾವುದೂ ನಿಲ್ಲೋದಿಲ್ಲ ಅಂತ ಹೇಳಿದ್ದೀನಿ. ಸರ್, ಇವಾಗ ಈ ಪ್ಯಾಸೆಂಜರ್ ಮೊನ್ನೆ ಗ್ರೀಸಿಂದ ಬಂದಿರೋದು ಬಾಂಬೆ ಹೋಗ್ಬಿಟ್ಟು ಬಂದಿದ್ದಾರೆ. ಸೊ ಅಲ್ಲಿ ಆಲ್ಸೋ ಬಂದ್ಬಿಟ್ಟು ಡೊಮೆಸ್ಟಿಕ್ ಸ್ಕ್ರೀನಿಂಗ್ ಆಫ್ ಪ್ಯಾಸೆಂಜರ್ಸ್ ಬಿಕಾಸ್ ಮೆನಿ ಆಫ್ ದಮ್ ಟ್ರಾವೆಲ್ ಟು ಅದರ್ ಪ್ಲೇಸಸ್ ಅಂಡ್ ದೆನ್ ಕಮ್ ಟು ಬ್ಯಾಂಗ್ಳೂರ್. ಅದಕ್ಕೋಸ್ಕರ ಅವ್ರು ಎಲ್ಲಿ ಓಡಾಡಿದ್ರು ನೋಡಿ ಅಮ್ಮ. ಅಲ್ಲ ಸರ್, ಡೊಮೆಸ್ಟಿಕ್ ಸ್ಕ್ರೀನಿಂಗ್ ಮಾಡ್ತೀರಾ, ತುಂಬಾ ಸ್ಟೇಟ್ಸ್ ಆಗಲೇ ಮಾಡ್ತಾ ಇದ್ದಾರೆ, ಕೇರಳ ಎಲ್ಲ ಇನ್ನೂ ಸೀರಿಯಸ್ ಆಗಿ ಗಮನ ಕೊಡ್ತೇವೆ. ಬೇರೆ ದೇಶಗಳಿಂದ ಬಂದವರೆಲ್ಲ ಸ್ಕ್ರೀನ್ ಮಾಡ್ತೀವಿ. ಏನಮ್ಮ? ಬೇರೆ ದೇಶಗಳಿಂದ ಬಂದವರನ್ನ ಲಿಸ್ಟ್ ತಗೊಂಡು ಅವ್ರ ಮನೆಗಳಲ್ಲಿ ಸ್ಕ್ರೀನ್ ಮಾಡಿ ಏರ್ಪೋರ್ಟ್ ಎಲ್ಲ ಸ್ಟೇಟ್ಗೂ ಕೊಟ್ಟಿದ್ದಾರೆ ಸರ್. ಇದನ್ನು ಫಾಲೋ ಮಾಡಿದ್ರೆ ಸಾಕು. ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟ್ರಕ್ಷನ್ ಇತ್ತು, ಎಲ್ಲ ಸ್ಟೇಟ್ಗೂ ಕೂಡ ಫಾಲೋ ಮಾಡಿದ್ರೆ ನಮಗೆ ಸಮಸ್ಯೆ. Central government also given some instructions on March 11th. All that the following instruction in supersession of all earlier advices issued on this subject, the following visa restrictions are issued for implementation. All existing visas issued to nations of any country except those issued to diplomats of officials, UN, international organizations, employment, project visas stand suspended till April 15, 2020. This will come into effect from 1200 GMT on March 13, 2020 at the port of departure of any foreigner for onward journey to India. Visas of all foreigners already in India remain valid. They may contact the nearest pro model for extension, conversion, etc. of their visa or grant of any consular service of any choose to do so. Very important. All coming travelers, including Indian nations, arriving from any destination and having visited China, Italy, Iran, Republic of Korea, France, Spain and Germany on or after February 15, 2020 shall be quarantined for a minimum period of 14 days. This will come into effect from 1200 GMT of March 13, 2020 at the port of departure of such travels. Sir, we are doing all countries. So we are doing for all. Now we are doing for all countries. Even though the central government has given for a few countries, now we are taken decision for all the countries we are going to apply these rules. CM sir, Delhi Chief Minister has said categorically that IPL will not be allowed in Delhi. Will Karnataka government also take such a call, sir? Because 40,000 people can assemble in Chinnaswamy Stadium. And also medical education. ಹೇಳಿದ್ದಾರೆ, courts ಹೇಳಿದ್ದಾರೆ. Peoples of Karnataka are requested to follow the instruction of government of India and also state government instructions. So any restrictions on IT companies work from home in other advisory? They have already taken decision, they will work in their houses. IT professional and other roles Professionals working in air conditioned working in air-conditioned space should work from their homes. All. They have given already instructions. For 1 week, sir? For the time being, for 1 week we have given So this government has asked instruction. everyone to work from home in these, Huh? whoever are in these environments, environment AC ಅಥವಾ ಈ ತರ ಬಿಲ್ಡಿಂಗ್ಸ್ ಎಲ್ಲರೂ ಮನೆಯಲ್ಲಿ ಕೆಲಸ ಮಾಡಬೇಕು ಅಂತ ನೀವು ಆದೇಶ ನೀಡಿ. ಸರಿಯಾಗಿ ಕೊಡ್ತಾ ಇದೀವಪ್ಪ, that is left to them. ಕಲಾಪ ಏನಾದರೂ ಮಟ್ಟುಗೊಳಿಸುವಂತೆ ಏನಾದರೂ ಸಲಹೆ? ಕಲಾಪ ಅಧಿವೇಶನ ಏನಾದರೂ ಮಟ್ಟುಗೊಳಿಸುವ? ಯಾವುದು ಎಕ್ಸಾಮಿನೇಷನ್ ವಿಧಾನಮಂಡಲ ಕೇಳಪ್ಪ ಒಂದು ನಿಮಿಷ. ಪರೀಕ್ಷೆಗಳು, ವಿಧಾನಮಂಡಲದ ಅಧಿವೇಶನ, ಸರ್ಕಾರಿ ಕಚೇರಿಗಳು ಎಲ್ಲವೂ ಎಂದಿನಂತೆ ನಡೆಯುತ್ತೆ. ಸರ್, ಮೆಟ್ರೋಗೆ ಸಂಬಂಧಪಟ್ಟ ಸರ್ ಲಕ್ಷಾಂತರ ಜನ ಓಡಾಡ್ತಾರೆ ಇಡೀ ದೊಡ್ಡ ಮಟ್ಟದ ಕ್ರೌಡ್ ಇರೋದು ಮೆಟ್ರೋದಲ್ಲಿ. ಅದ್ರ ಬಗ್ಗೆ ಏನಾದರೂ ಡಿಸಿಷನ್ ಆಯ್ತಾ ಅಥವಾ ಯಾರು ಇಲ್ಲ, ಈಗ ಆ ಥರ ಯಾವುದನ್ನು ಬಂದ್ ಮಾಡುವಂಥದ್ದು ಯೋಚನೆ ಮಾಡಿಲ್ಲ. ಸಾರ್ವಜನಿಕರಿಗೆ ಬಹಳ ಮುಜುಗರ ಆಗುತ್ತೆ. ನನ್ನ ಪ್ರಕಾರ ಏನು ಗೊತ್ತೇನ್ರಿ, ಆಲ್ರೆಡಿ more than 70% people
Already they are not all coming out from their houses. On their own, You know the situation in Bangalore. Volunteer ಆಗಿ. Volunteer, they have come forward. So you said marriage even should be stopped for 1 week. Will any action be taken? Afterwards we will take decision about this. We will see the situation after 1 week, then we will take the appropriate decision. No action will be taken. Now this will apply for only 1 week. Afterwards we will take appropriate decision. Including ಸೇರ್ಬಾರ್ದು ಅಂತ ಮನವಿ ಮಾಡ್ಕೊಳ್ತಿದ್ದೀನಿ. And also ನಾನು ಜನರಲ್ಲಿ ವಿನಂತಿ ಮಾಡುವಂತದ್ದು, ಸಾಧ್ಯವಾದಷ್ಟು ಹೆಚ್ಚು ಜನ ಸೇರಬಾರದು. ನಂಬರ್ 1, ಸಾಧ್ಯವಾದಷ್ಟು ಒಬ್ಬರಿಗೊಬ್ಬರು 6 ಅಡಿ ದೂರದಲ್ಲಿ ಇರಬೇಕು. ಸಾಧ್ಯವಾದಷ್ಟು ಯಾರು ಶೇಕ್ ಹ್ಯಾಂಡ್ ಮಾಡಬಾರ್ದು. ನಮ್ಮ ಇಂಡಿಯನ್ ಪದ್ಧತಿಯಿಂದ ಕೈ ಮುಗಿಯೋದಿದೆ, ಆ ಸಿಸ್ಟಮ್ ಅನ್ನು ಫಾಲೋ ಮಾಡಬೇಕು. ಈ ಸೂಚನೆಗಳೇನಿದೆ ಇದನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಟಿವಿಗಳು ಎಲ್ಲಕ್ಕೂ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತೇವೆ ನಾವು. ಅದನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನು ಜನರೇ ವಾಲಂಟಿಯರ್ ಆಗಿ ಆಗಲೇ ಪ್ರಾರಂಭ ಮಾಡಿದ್ದಾರೆ. ಇದನ್ನು 1 ವಾರ ಕಾಲ ಜನತೆ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಖಾಸಗಿ ಆಸ್ಪತ್ರೆಗಳಿಗೆ ಏನೆಲ್ಲ ಸೂಚನೆಗಳನ್ನ ನೀಡಿದ್ದೀರಾ ಅಂತ? ಖಾಸಗಿ ಆಸ್ಪತ್ರೆಗೆ ಏನು ಸೂಚನೆ ಕೊಟ್ಟಿದ್ದೀರಾ? ಮೇಡಮ್, ಈಗಾಗಲೇ ಪ್ರೈವೇಟ್ ಹಾಸ್ಪಿಟಲ್ಗಳು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಎಲ್ಲರೂ ಬಂದಿದ್ರು. ಎಲ್ಲ 100ಕ್ಕೆ 100 ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತ ಒಪ್ಕೊಂಡಿದ್ದಾರೆ. ಸೊ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ. ಖಾಸಗಿ ಆಸ್ಪತ್ರೆ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು. ದಟ್ ಇಸ್ ಅವರ್ ಡ್ಯೂಟಿ ಅಲ್ಲ, ಅದು ಮಾಡ್ತಾರೆ ಅವರೆಲ್ಲರೂ. ಪ್ರತ್ಯೇಕ ವಾರ್ಡ್ಗಳಲ್ಲಿ ಏನಾದ್ರು ಮಾಡ್ತೀರಾ ಸರ್? ಮಾಡಿದ್ದೀವಲ್ರಿ, ಈಗಾಗಲೇ ಆಲ್ರೆಡಿ ಪ್ರತ್ಯೇಕ ವಾರ್ಡ್ಗಳು ಮಾಡಿದ್ದೀವಿ. In the meeting, we have decided to take all precautionary measures to prevent the spread of disease. With the government, besides taking precautionary measures, we are trying to drive home at the point not to become panic as the disease is manageable. Thank you, friends. ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ ಸರ್, ಅವ್ರಿಗೆ ಮುಂದೂಡ್ಬೇಕು. 10,000 ಜನ ಸೇರೋರು 100 ದಿನದೊಳಗೆ ಮುಗಿಸ್ತಾರೆ. All out campaign saying, stay home, be safe. Stay home, be safe. Private hospitals should report suspected cases to government hospitals immediately. Coordination committee has been constituted between government and private hospitals. ಸರ್, ಇನ್ನೊಂದು ಲಾಸ್ಟ್ 2 ಕ್ವಶನ್ ಸರ್. ಒಂದು IPL ಬಗ್ಗೆ ಮಾಹಿತಿಯನ್ನು ಸರ್ಕಾರ ಏನಾದರೂ ಕೇಂದ್ರ ಪತ್ರ ಬರಲಿಲ್ಲ ಅಂತ. IPL We'll take decision. ಮತ್ತೆ ಇನ್ನೊಂದು ಸರ್, ನಿಮ್ಮ ಪ್ರವಾಸ ಬಗ್ಗೆ ಸತ್ಯ ಭಾನುವಾರ ಮತ್ತು ಸೋಮವಾರ ನಿಮ್ಮದು I am going to cancel my ಸತ್ಯ